ಇರಾನ್ ಇಸ್ರೇಲ್ ಮಧ್ಯೆ ರಣಭೀಕರ ಯುದ್ಧದ ಹಿನ್ನೆಲೆ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ $100ಗೆ ಏರಿಕೆಯಾಗಿದೆ. ಯಾವುದಾಗಬಾರದು ಅಂತ ಇಡೀ ಜಗತ್ತು ಕಾಯ್ತಾ ಇತ್ತೋ ಅದೇ ಆಗಿದೆ. 2022ರ ಬಳಿಕ ಮೊದಲ ಬಾರಿಗೆ ಈ ರೀತಿ $100ಗೆ ಏರಿಕೆ ಆಯಿತು. $100ಗೆ ಏರಿಕೆ ಅಂತಂದ್ರೆ ಇನ್ನು ಅದು ಇಳಿಯೋದು ಬಹಳ ಕಷ್ಟ ಇದೆ. ಹಾಗೇನೆ ಇಡೀ ಜನಜೀವನ ತತ್ತರಿಸಿ ಹೋಗುತ್ತೆ. ಯಾಕಂತಂದ್ರೆ ಪೆಟ್ರೋಲ್, ಡೀಸೆಲ್ ಅಥವಾ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದ್ರೆ ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಒಟ್ಟು ಜಾಗತಿಕ ಮಾರುಕಟ್ಟೆ ಮೇಲೆ ಇದು ರಣಘೋರ ಪರಿಣಾಮ ಬೀರಲಿದೆ. ಇಡೀ ಜಗತ್ತು ಆಲ್ರೆಡಿ ಒಂದು ರೀತಿಯ ಗ್ಲೋಬಲ್ ರಿಸೆಷನ್ ಮೋಡ್ ನಲ್ಲಿ ಇತ್ತು, ಸ್ಲೈಟ್ಲಿ ರಿಸೆಸಿಂಗ್ ಮೋಡ್ ನಲ್ಲೇ ಇತ್ತು. ಆದ್ರೆ ಈ ಯುದ್ಧದ ನಂತರ ಇದೀಗ ಕಂಪ್ಲೀಟ್ ರಿಸೆಷನ್ಗೆ ಹೋಗತ್ತಾ? ಆರ್ಥಿಕತೆ ಮೇಲೆ ದೊಡ್ಡ ಪ್ರಮಾಣದ ದುಷ್ಪರಿಣಾಮ ಬೀಳಲಿದೆಯಾ? $100ಗೆ ಏರಿಕೆಯಾಗಿದೆ ತೈಲ ಬೆಲೆ. 2022ರಲ್ಲಿ ಅಷ್ಟು ಏರಿಕೆ ಆಗಿತ್ತು. ಈಗ ಮತ್ತೆ $100ಗೆ ಏರಿಕೆಯಾಗಿದೆ. ಏರಿಕೆ ಈ ರೀತಿ ಯುದ್ಧದ ಕಾರಣದಿಂದಾಗಿ ಆದ್ರೆ ಅದು ಇಳಿಯೋದಕ್ಕೆ ಮತ್ತೆ ಟೈಮ್ ತಗೊಳುತ್ತೆ. ಇರಾನ್ ಇಸ್ರೇಲ್ ಮಧ್ಯೆ ರಣಭೀಕರ ಯುದ್ಧದ ಹಿನ್ನೆಲೆ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ $100ಗೆ ಏರಿಕೆಯಾಗಿದೆ. ಯಾವುದಾಗಬಾರದು ಅಂತ ಇಡೀ ಜಗತ್ತು ಕಾಯ್ತಾ ಇತ್ತೋ ಅದೇ ಆಗಿದೆ. 2022ರ ಬಳಿಕ ಮೊದಲ ಬಾರಿಗೆ ಈ ರೀತಿ $100ಗೆ ಏರಿಕೆ ಆಯಿತು. $100ಗೆ ಏರಿಕೆ ಅಂತಂದ್ರೆ ಇನ್ನು ಅದು ಇಳಿಯೋದು ಬಹಳ ಕಷ್ಟ ಇದೆ. ಹಾಗೇನೆ ಇಡೀ ಜನಜೀವನ ತತ್ತರಿಸಿ ಹೋಗುತ್ತೆ. ಯಾಕಂತಂದ್ರೆ ಪೆಟ್ರೋಲ್, ಡೀಸೆಲ್ ಅಥವಾ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದ್ರೆ ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಒಟ್ಟು ಜಾಗತಿಕ ಮಾರುಕಟ್ಟೆ ಮೇಲೆ ಇದು ರಣಘೋರ ಪರಿಣಾಮ ಬೀರಲಿದೆ. ಇಡೀ ಜಗತ್ತು ಆಲ್ರೆಡಿ ಒಂದು ರೀತಿಯ ಗ್ಲೋಬಲ್ ರಿಸೆಷನ್ ಮೋಡ್ ನಲ್ಲಿ ಇತ್ತು, ಸ್ಲೈಟ್ಲಿ ರಿಸೆಸಿಂಗ್ ಮೋಡ್ ನಲ್ಲೇ ಇತ್ತು. ಆದ್ರೆ ಈ ಯುದ್ಧದ ನಂತರ ಇದೀಗ ಕಂಪ್ಲೀಟ್ ರಿಸೆಷನ್ಗೆ ಹೋಗತ್ತಾ? ಆರ್ಥಿಕತೆ ಮೇಲೆ ದೊಡ್ಡ ಪ್ರಮಾಣದ ದುಷ್ಪರಿಣಾಮ ಬೀಳಲಿದೆಯಾ? $100ಗೆ ಏರಿಕೆಯಾಗಿದೆ ತೈಲ ಬೆಲೆ. 2022ರಲ್ಲಿ ಅಷ್ಟು ಏರಿಕೆ ಆಗಿತ್ತು. ಈಗ ಮತ್ತೆ $100ಗೆ ಏರಿಕೆಯಾಗಿದೆ. ಏರಿಕೆ ಈ ರೀತಿ ಯುದ್ಧದ ಕಾರಣದಿಂದಾಗಿ ಆದ್ರೆ ಅದು ಇಳಿಯೋದಕ್ಕೆ ಮತ್ತೆ ಟೈಮ್ ತಗೊಳುತ್ತೆ. ಇರಾನ್ ಇಸ್ರೇಲ್ ಮಧ್ಯೆ ರಣಭೀಕರ ಯುದ್ಧದ ಹಿನ್ನೆಲೆ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ $100ಗೆ ಏರಿಕೆಯಾಗಿದೆ. ಯಾವುದಾಗಬಾರದು ಅಂತ ಇಡೀ ಜಗತ್ತು ಕಾಯ್ತಾ ಇತ್ತೋ ಅದೇ ಆಗಿದೆ. 2022ರ ಬಳಿಕ ಮೊದಲ ಬಾರಿಗೆ ಈ ರೀತಿ $100ಗೆ ಏರಿಕೆ ಆಯಿತು. $100ಗೆ ಏರಿಕೆ ಅಂತಂದ್ರೆ ಇನ್ನು ಅದು ಇಳಿಯೋದು ಬಹಳ ಕಷ್ಟ ಇದೆ. ಹಾಗೇನೆ ಇಡೀ ಜನಜೀವನ ತತ್ತರಿಸಿ ಹೋಗುತ್ತೆ. ಯಾಕಂತಂದ್ರೆ ಪೆಟ್ರೋಲ್, ಡೀಸೆಲ್ ಅಥವಾ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದ್ರೆ ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಒಟ್ಟು ಜಾಗತಿಕ ಮಾರುಕಟ್ಟೆ ಮೇಲೆ ಇದು ರಣಘೋರ ಪರಿಣಾಮ ಬೀರಲಿದೆ. ಇಡೀ ಜಗತ್ತು ಆಲ್ರೆಡಿ ಒಂದು ರೀತಿಯ ಗ್ಲೋಬಲ್ ರಿಸೆಷನ್ ಮೋಡ್ ನಲ್ಲಿ ಇತ್ತು, ಸ್ಲೈಟ್ಲಿ ರಿಸೆಸಿಂಗ್ ಮೋಡ್ ನಲ್ಲೇ ಇತ್ತು. ಆದ್ರೆ ಈ ಯುದ್ಧದ ನಂತರ ಇದೀಗ ಕಂಪ್ಲೀಟ್ ರಿಸೆಷನ್ಗೆ ಹೋಗತ್ತಾ? ಆರ್ಥಿಕತೆ ಮೇಲೆ ದೊಡ್ಡ ಪ್ರಮಾಣದ ದುಷ್ಪರಿಣಾಮ ಬೀಳಲಿದೆಯಾ? $100ಗೆ ಏರಿಕೆಯಾಗಿದೆ ತೈಲ ಬೆಲೆ. 2022ರಲ್ಲಿ ಅಷ್ಟು ಏರಿಕೆ ಆಗಿತ್ತು. ಈಗ ಮತ್ತೆ $100ಗೆ ಏರಿಕೆಯಾಗಿದೆ. ಏರಿಕೆ ಈ ರೀತಿ ಯುದ್ಧದ ಕಾರಣದಿಂದಾಗಿ ಆದ್ರೆ ಅದು ಇಳಿಯೋದಕ್ಕೆ ಮತ್ತೆ ಟೈಮ್ ತಗೊಳುತ್ತೆ. ಇರಾನ್ ಇಸ್ರೇಲ್ ಮಧ್ಯೆ ರಣಭೀಕರ ಯುದ್ಧದ ಹಿನ್ನೆಲೆ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ $100ಗೆ ಏರಿಕೆಯಾಗಿದೆ. ಯಾವುದಾಗಬಾರದು ಅಂತ ಇಡೀ ಜಗತ್ತು ಕಾಯ್ತಾ ಇತ್ತೋ ಅದೇ ಆಗಿದೆ. 2022ರ ಬಳಿಕ ಮೊದಲ ಬಾರಿಗೆ ಈ ರೀತಿ $100ಗೆ ಏರಿಕೆ ಆಯಿತು. $100ಗೆ ಏರಿಕೆ ಅಂತಂದ್ರೆ ಇನ್ನು ಅದು ಇಳಿಯೋದು ಬಹಳ ಕಷ್ಟ ಇದೆ. ಹಾಗೇನೆ ಇಡೀ ಜನಜೀವನ ತತ್ತರಿಸಿ ಹೋಗುತ್ತೆ. ಯಾಕಂತಂದ್ರೆ ಪೆಟ್ರೋಲ್, ಡೀಸೆಲ್ ಅಥವಾ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದ್ರೆ ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಒಟ್ಟು ಜಾಗತಿಕ ಮಾರುಕಟ್ಟೆ ಮೇಲೆ ಇದು ರಣಘೋರ ಪರಿಣಾಮ ಬೀರಲಿದೆ. ಇಡೀ ಜಗತ್ತು ಆಲ್ರೆಡಿ ಒಂದು ರೀತಿಯ ಗ್ಲೋಬಲ್ ರಿಸೆಷನ್ ಮೋಡ್ ನಲ್ಲಿ ಇತ್ತು, ಸ್ಲೈಟ್ಲಿ ರಿಸೆಸಿಂಗ್ ಮೋಡ್ ನಲ್ಲೇ ಇತ್ತು. ಆದ್ರೆ ಈ ಯುದ್ಧದ ನಂತರ ಇದೀಗ ಕಂಪ್ಲೀಟ್ ರಿಸೆಷನ್ಗೆ ಹೋಗತ್ತಾ? ಆರ್ಥಿಕತೆ ಮೇಲೆ ದೊಡ್ಡ ಪ್ರಮಾಣದ ದುಷ್ಪರಿಣಾಮ ಬೀಳಲಿದೆಯಾ? $100ಗೆ ಏರಿಕೆಯಾಗಿದೆ ತೈಲ ಬೆಲೆ.
2022ರಲ್ಲಿ ಅಷ್ಟು ಏರಿಕೆ ಆಗಿತ್ತು. ಈಗ ಮತ್ತೆ $100ಗೆ ಏರಿಕೆಯಾಗಿದೆ. ಏರಿಕೆ ಈ ರೀತಿ ಯುದ್ಧದ ಕಾರಣದಿಂದಾಗಿ ಆದ್ರೆ ಅದು ಇಳಿಯೋದಕ್ಕೆ ಮತ್ತೆ ಟೈಮ್ ತಗೊಳುತ್ತೆ. ಇರಾನ್ ಇಸ್ರೇಲ್ ಮಧ್ಯೆ ರಣಭೀಕರ ಯುದ್ಧದ ಹಿನ್ನೆಲೆ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ $100ಗೆ ಏರಿಕೆಯಾಗಿದೆ. ಯಾವುದಾಗಬಾರದು ಅಂತ ಇಡೀ ಜಗತ್ತು ಕಾಯ್ತಾ ಇತ್ತೋ ಅದೇ ಆಗಿದೆ. 2022ರ ಬಳಿಕ ಮೊದಲ ಬಾರಿಗೆ ಈ ರೀತಿ $100ಗೆ ಏರಿಕೆ ಆಯಿತು. $100ಗೆ ಏರಿಕೆ ಅಂತಂದ್ರೆ ಇನ್ನು ಅದು ಇಳಿಯೋದು ಬಹಳ ಕಷ್ಟ ಇದೆ. ಹಾಗೇನೆ ಇಡೀ ಜನಜೀವನ ತತ್ತರಿಸಿ ಹೋಗುತ್ತೆ. ಯಾಕಂತಂದ್ರೆ ಪೆಟ್ರೋಲ್, ಡೀಸೆಲ್ ಅಥವಾ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದ್ರೆ ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಒಟ್ಟು ಜಾಗತಿಕ ಮಾರುಕಟ್ಟೆ ಮೇಲೆ ಇದು ರಣಘೋರ ಪರಿಣಾಮ ಬೀರಲಿದೆ. ಇಡೀ ಜಗತ್ತು ಆಲ್ರೆಡಿ ಒಂದು ರೀತಿಯ ಗ್ಲೋಬಲ್ ರಿಸೆಷನ್ ಮೋಡ್ನಲ್ಲಿ ಇತ್ತು, ಸ್ಲೈಟ್ಲಿ ರಿಸೆಸಿಂಗ್ ಮೋಡ್ನಲ್ಲೇ ಇತ್ತು. ಆದ್ರೆ ಈ ಯುದ್ಧದ ನಂತರ ಇದೀಗ ಕಂಪ್ಲೀಟ್ ರಿಸೆಷನ್ಗೆ ಹೋಗತ್ತಾ? ಆರ್ಥಿಕತೆ ಮೇಲೆ ದೊಡ್ಡ ಪ್ರಮಾಣದ ದುಷ್ಪರಿಣಾಮ ಬೀಳಲಿದೆಯಾ? $100ಗೆ ಏರಿಕೆಯಾಗಿದೆ ತೈಲ ಬೆಲೆ. 2022ರಲ್ಲಿ ಅಷ್ಟು ಏರಿಕೆ ಆಗಿತ್ತು. ಈಗ ಮತ್ತೆ $100ಗೆ ಏರಿಕೆಯಾಗಿದೆ. ಏರಿಕೆ ಈ ರೀತಿ ಯುದ್ಧದ ಕಾರಣದಿಂದಾಗಿ ಆದ್ರೆ ಅದು ಇಳಿಯೋದಕ್ಕೆ ಮತ್ತೆ ಟೈಮ್ ತಗೊಳುತ್ತೆ. ಇರಾನ್ ಇಸ್ರೇಲ್ ಮಧ್ಯೆ ರಣಭೀಕರ ಯುದ್ಧದ ಹಿನ್ನೆಲೆ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ $100ಗೆ ಏರಿಕೆಯಾಗಿದೆ. ಯಾವುದಾಗಬಾರದು ಅಂತ ಇಡೀ ಜಗತ್ತು ಕಾಯ್ತಾ ಇತ್ತೋ ಅದೇ ಆಗಿದೆ. 2022ರ ಬಳಿಕ ಮೊದಲ ಬಾರಿಗೆ ಈ ರೀತಿ $100ಗೆ ಏರಿಕೆ ಆಯಿತು. $100ಗೆ ಏರಿಕೆ ಅಂತಂದ್ರೆ ಇನ್ನು ಅದು ಇಳಿಯೋದು ಬಹಳ ಕಷ್ಟ ಇದೆ. ಹಾಗೇನೆ ಇಡೀ ಜನಜೀವನ ತತ್ತರಿಸಿ ಹೋಗುತ್ತೆ. ಯಾಕಂತಂದ್ರೆ ಪೆಟ್ರೋಲ್, ಡೀಸೆಲ್ ಅಥವಾ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದ್ರೆ ಬೇರೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಒಟ್ಟು ಜಾಗತಿಕ ಮಾರುಕಟ್ಟೆ ಮೇಲೆ ಇದು ರಣಘೋರ ಪರಿಣಾಮ ಬೀರಲಿದೆ. ಇಡೀ ಜಗತ್ತು ಆಲ್ರೆಡಿ ಒಂದು ರೀತಿಯ ಗ್ಲೋಬಲ್ ರಿಸೆಷನ್ ಮೋಡ್ನಲ್ಲಿ ಇತ್ತು, ಸ್ಲೈಟ್ಲಿ ರಿಸೆಸಿಂಗ್ ಮೋಡ್ನಲ್ಲೇ ಇತ್ತು. ಆದ್ರೆ ಈ ಯುದ್ಧದ ನಂತರ ಇದೀಗ ಕಂಪ್ಲೀಟ್ ರಿಸೆಷನ್ಗೆ ಹೋಗತ್ತಾ? ಆರ್ಥಿಕತೆ ಮೇಲೆ ದೊಡ್ಡ ಪ್ರಮಾಣದ ದುಷ್ಪರಿಣಾಮ ಬೀಳಲಿದೆಯಾ? $100ಗೆ ಏರಿಕೆಯಾಗಿದೆ ತೈಲ ಬೆಲೆ. 2022ರಲ್ಲಿ ಅಷ್ಟು ಏರಿಕೆ ಆಗಿತ್ತು. ಈಗ ಮತ್ತೆ $100ಗೆ ಏರಿಕೆಯಾಗಿದೆ. ಏರಿಕೆ ಈ ರೀತಿ ಯುದ್ಧದ ಕಾರಣದಿಂದಾಗಿ ಆದ್ರೆ ಅದು ಇಳಿಯೋದಕ್ಕೆ ಮತ್ತೆ ಟೈಮ್ ತಗೊಳುತ್ತೆ.